85,000ಕ್ಕೆ ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಸೂರೆನ್ಸ್ 1,25,000 ಫೈನಲ್ ಮಾಡ್ಕೊಡ್ತೀನಿ. 1,30,000 ಕೊಡ್ತೀನಿ. 1,40,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಟ್ರಿನಿಟಿ ಕಾರ್ಸ್ ಬನ್ನಿ ಸರ್. 2,10,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಬರೀ 1,40,000 ಕೊಡ್ತೀನಿ ಸರ್. 1,40,000ಗೆ ವಿತ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಬಂದು 1,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,20,000ಕ್ಕೆ ಫೈನಲ್ ಬಂದು 2,15,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 60,000 ಡೌನ್ ಪೇಮೆಂಟ್ ಇದೆ. 3,35,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,35,000ಕ್ಕೆ ಲೋನು ಸರ್ ಇದಕ್ಕೆ ಸರ್ ಇದಕ್ಕೆ 80% ಲೋನ್ ಮಾಡ್ಕೊಡ್ತೀನಿ. 2,85,000 ಫೈನಲ್ ಮಾಡ್ಕೊಡ್ತೀನಿ. 85,000 ಡೌನ್ ಪೇಮೆಂಟ್ ಕೊಡಿ ಸರ್. ಇದು ಬಂದು 2,75,000 ಹೇಳ್ತಾರೆ. 2,55,000 ಫೈನಲ್ ಮಾಡ್ಕೊಡ್ತಾರೆ. ಬರೀ 35,000 ಡೌನ್ ಪೇಮೆಂಟ್ ತಗೊಂಡು 2,15,000 ಫೈನಲ್ ಮಾಡ್ಕೊಡ್ತಾರೆ ಸರ್. 90,000 ಫೈನಲ್ ಮಾಡ್ಕೊಡ್ತೀನಿ. 90,000 ಡೌನ್ ಪೇಮೆಂಟ್ ತಗೊಂಡು ಸರ್. ಮಿಕ್ಕಿ 2,00,000 ಲೋನ್ ಮಾಡ್ಕೊಡ್ತೀನಿ ಸರ್. ಇದು ಬಂದು 4,35,000ಗೆ ಫೈನಲ್ ಮಾಡ್ಕೊಡ್ತೀನಿ. 85,000 ಡೌನ್ ಪೇಮೆಂಟ್ ತಗೊಂಡಿ ಸರ್. 4,50,000ಕ್ಕೆ ವಿತ್ ಇನ್ಸೂರೆನ್ಸ್ ಕಟ್ಕೊಡ್ತೀನಿ ಸರ್. 4,95,000 ಫೈನಲ್ ಮಾಡ್ಕೊಡ್ತೀನಿ. 75,000 ಡೌನ್ ಪೇಮೆಂಟ್ ತಗೊಂಡು ಸರ್. ಏನು ಸರ್ ಮಾರುತಿ ಸುಜುಕಿ ಕಾರ್ಗಳು ಎಷ್ಟೈತೆ ಸರ್? ಒಂದು 40 ಗಾಡಿ ಇದೆ ಸರ್ ಇವತ್ತು. ಓವರ್ ಆಲ್ ಕಾರ್ಗಳು ಎಲ್ಲ ಟೋಟಲ್ 60 ಗಾಡಿ ಇದೆ ಸರ್. 60 ಗಾಡಿ 40 ಗಾಡಿ ಮಾರುತಿ ಸುಜುಕಿನೇ? ಹೌದು ಸರ್. ಓಕೆ. ಸೊ ಕೇಳಿದ್ರಲ್ಲ, ಬರೀ ಮಾರುತಿ ಸುಜುಕಿ ಗಾಡಿಗಳು ನೀವೇನಾದರೂ ಹುಡುಕ್ತಾ ಇದ್ರೆ ನೀವು ಬೆಂಗಳೂರು ಬರಲೇಬೇಕಾಗುತ್ತೆ. ಏನು ಸರ್ ಶೋರೂಮ್ ಹೆಸರಾಗಾರೆ? ಟ್ರಿನಿಟಿ ಕಾರ್ಸ್ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಪಕ್ಕದಲ್ಲಿ SPK ಚೌಟ್ರಿ ಇದೆ. ಟ್ರಿನಿಟಿ ಕಾರ್ಸ್ ಬನ್ನಿ ಸರ್. ಎಲ್ಲ ಗಾಡಿ ಸಿಗುತ್ತೆ ಸರ್. ಓಕೆ. ಎಷ್ಟಿದೆ ಓಮಿನಿ ಈಕೋ ಇವತ್ತು? ಸರ್ ಓಮಿನಿ 3 ಗಾಡಿ ಇದೆ. ಈಕೋ 2 ಗಾಡಿ ಇದೆ ಸರ್. ಅಲ್ಲಿ ಟೋಟಲ್ ಒಂದು 5 ಗಾಡಿ ಇದೆ. 5 ಗಾಡಿ ಇದೆ ಸರ್. ಎನಿ ಟೈಮ್ ಟ್ರಿನಿಟಿ ಕಾರ್ಸ್ ಅಲ್ಲಿ ಈಕೋ ಓಮಿನಿ ಎನಿ ಟೈಮ್ ಇದ್ದೇ ಇರುತ್ತೆ ಸರ್. ಯಾವ ಮಾಡಲಿಂದ ಲೋನ್ ಆಗುತ್ತೆ ಸರ್? 2014 ಮೇಲೆ ಲೋನ್ ಆಗುತ್ತೆ ಸರ್. 2014 ಮೇಲೆ ಆಲ್ ಓವರ್ ಕರ್ನಾಟಕ ನಿಮಗೆ ಲೋನ್ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ನಿಮಗೆ ಲೋನು ಕೂಡ ಅಂದರೆ ಡೌನ್ ಪೇಮೆಂಟ್ ಆಗಿರ್ಬೋದು, ಲೋನ್ ಇವೆಲ್ಲನೂ ಕೂಡ ಅನ್ವಯ ಆಗುತ್ತೆ. ಈಗ ನಾನು ನಿಮಗೆ ಒಂದು ಬೈ ಒಂದು ಡೀಟೇಲ್ ತಿಳಿಸ್ಕೊಟ್ಟು ಹೋಗ್ತೀವಿ. ಓಮಿನಿ ಈಕೋ ಬೇಕು ಅಂದರೆ ಟ್ರಿನಿಟಿ ಕಾರ್ಸ್ ಬರಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಫಸ್ಟ್ ವೆಹಿಕಲ್ ಓಮಿನಿಂದನೇ ಸ್ಟಾರ್ಟ್ ಮಾಡೋಣ ಸರ್. ಮಾರುತಿ ಸುಜುಕಿ ಓಮಿನಿ KF41 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಸರ್ ಇದು ಸರ್ 2010 ಮಾಡಲು ಸಿಂಗಲ್ ಓನರು 54,000 ಜೆನ್ಯೂನ್ ಇದೆ. FC ಇನ್ಸೂರೆನ್ಸ್ ಫ್ರೆಶ್ ಮಾಡ್ಕೊಡ್ತಾರೆ. ಓಕೆ. 2,15,000 ಫೈನಲ್ ಮಾಡ್ಕೊಡ್ತಾರೆ ಸರ್. ಇದು 2,15,000ಕ್ಕೆ? ಹೌದು ಸರ್. ಯಾವ ಮಾಡಲ್ ಅಂದ್ರೆ ಇದು? 2010 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಅದು ಕೂಡ KF41 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. 20+ ಮೈಲೇಜ್ ಬರಬೇಕಂದ್ರೆ ನೀವು ಆಲ್ಟೋನ ತೊಗೊಳ್ಳೇಬೇಕಾಗುತ್ತೆ. ಅಂತ ಮಾರುತಿ ಸುಜುಕಿ ಆಲ್ಟೋ 800 ಇವತ್ತು ಟ್ರಿನಿಟಿ ಕಾರ್ಸಲ್ಲೂ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಹೋಗೋದು ಬ್ಲೂ ಕಲರ್ ಕಾರ್ ಇರುತ್ತೆ. ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಏನು ಸರ್ ಡೀಟೇಲ್ ಇದು? ಸರ್ 2014-15 ರಿಜಿಸ್ಟರ್ಡ್ ಸೆಕೆಂಡ್ ಓನರು LXi ವೆರಿ ವೆಲ್ ಮೇಂಟೆಡ್ ಇದೆ. ಇದು ಬಂದು 2,75,000 ಹೇಳ್ತಾರೆ. 2,55,000 ಫೈನಲ್ ಮಾಡ್ಕೊಡ್ತಾರೆ. ಬರೀ 35,000 ಡೌನ್ ಪೇಮೆಂಟ್ ತಗೊಂಡಿ ಸರ್. ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ ಸರ್. 35,000 ಡೌನ್ ಪೇಮೆಂಟ್ ಅಲ್ಲಿ ಆಲ್ಟೋ ಸಿಗುತ್ತೆ ಸರ್. ಓಕೆ. ನೆಕ್ಸ್ಟ್ ಸರ್ ಮತ್ತೊಂದು ಓಮಿನಿ ಸರ್ 2017 ಮಾಡಲು ಸಿಂಗಲ್ ಓನರು 8 ಸೀಟರ್ ಗಾಡಿ. 72,000 ಓಡಿದೆ. ಸಿಲ್ವರ್ ಕಲರ್. ಇದು ಬಂದು ನಿಮಗೆ 2,95 ಹೇಳ್ತಾರೆ. 2,85,000 ಫೈನಲ್ ಮಾಡ್ಕೊಡ್ತೀನಿ. 85,000 ಡೌನ್ ಪೇಮೆಂಟ್ ಕೊಡಿ ಸರ್. ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಟ್ರಿನಿಟಿ ಕಾರ್ಸ್ ಬನ್ನಿ ಸರ್. ಓಕೆ. ಈಕೋ ಸರ್ 2014 ಮಾಡಲು ಈಕೋ AC 5 ಸೀಟರ್ ಸಿಂಗಲ್ ಓನರು 54,000 ಶೋರೂಮ್ ಹಿಸ್ಟ್ರಿ ಇದೆ. ಫ್ರಂಟೆಡ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಬ್ಯಾಕ್ ಶೋರೂಮ್ ಹಿಸ್ಟ್ರಿ ಇದೆ. ಟೈರ್ ಇದೆ. ಇದು ಬಂದು ನಿಮಗೆ 3,50,000 ಹೇಳ್ತಾರೆ. 3,35,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,35,000ಕ್ಕೆ ಲೋನು ಸರ್ ಇದಕ್ಕೆ? ಸರ್ ಇದಕ್ಕೆ 80% ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ. ಅಂದರೆ 1,80,000 ಥರ ಲೋನ್ ಆಗುತ್ತೆ. ಒಂದು 20,000 1,20,000 ಥರ ನಿಮಗೆ ಡೌನ್ ಪೇಮೆಂಟ್ ಕೊಡಬೇಕಾಗುತ್ತೆ. ನೆಕ್ಸ್ಟು ಮಾರುತಿ ಸುಜುಕಿ ವ್ಯಾಗನರ್. ಸ್ವಲ್ಪ ಜನ IT ಇರ್ತಾರೆ. ಸೊ ಅಂಥವ್ರಿಗೋಸ್ಕರ ಅದರಲ್ಲೂ ಕೂಡ VX ಅಂದರೆ ಟಾಪ್ ಎಂಡ್, ಬ್ಯಾಕ್ ವೈಫರ್, ಡಿಫಾಗರ್, ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಇವೆಲ್ಲನೂ ಕೂಡ ಬರುವಂಥದ್ದು. ಮೈಲೇಜ್ ಎಲ್ಲ ಆರಾಮಾಗಿ ನೀವು 17-18 ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಸರ್ ಡೀಟೇಲ್? 2014 ಮಾಡಲು ಮಾರುತಿ ವ್ಯಾಗನರ್ VXi ಸಿಂಗಲ್ ಓನರ್ 72,000 ಓಡಿದೆ. ವೆರಿ ವೆಲ್ ಮೇಂಟೆಡ್ ಇದೆ. 3 ಲಕ್ಷ ಹೇಳ್ತಾರೆ. 2,90,000 ಫೈನಲ್ ಮಾಡ್ಕೊಡ್ತೀನಿ. 90,000 ಡೌನ್ ಪೇಮೆಂಟ್ ತಗೊಂಡು ಸರ್. ಮಿಕ್ಕಿದ 2,00,000 ಲೋನ್ ಮಾಡ್ಕೊಡ್ತೀನಿ ಸರ್. 90,000 ಡೌನ್ ಪೇಮೆಂಟಲ್ಲಿ ಈ ಮಾರುತಿ ಸುಜುಕಿ ವ್ಯಾಗನರ್ ಕೂಡ ಸಿಗುವಂಥದ್ದು. ಈ ವ್ಯಾಗನರ್ ಸರ್ ಸಿಲ್ವರ್ ಬೇಡವಾ? ಗ್ರೇ ಕಲರ್ ಇದೆ. 2013 ಮಾಡಲು ಸಿಂಗಲ್ ಓನರು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, VXi. ಇದು ಬಂದು 2,85 ಫೈನಲ್ ಮಾಡ್ಕೊಡ್ತೀನಿ ಸರ್. ಟ್ರಿನಿಟಿ ಕಾರ್ಸ್ ಬನ್ನಿ ಸರ್. 2,85ಕ್ಕೆ? ಹೌದು ಸರ್. ಓಕೆ. ಲೋನು ಸರ್ ಅದಕ್ಕೆ? ಸರ್ ಲೋನ್ ಇದಕ್ಕೆ 1.5 ಲೋನೇ ಮಾಡ್ಕೊಡ್ತೀನಿ ಸರ್. ಓಕೆ. 1.5 ಲಕ್ಷದಿಂದ 1.5 ಲಕ್ಷ. ಓಕೆ. ಸ್ವಿಫ್ಟ್ ಸರ್? ಸರ್ 2014 ಮಾಡಲು ಸ್ವಿಫ್ಟ್ VDI. ಮೈಲೇಜ್ ಬಂದು 20-22 ಮೈಲೇಜ್ ಬರುತ್ತೆ. ವೆರಿ ವೆಲ್ ಮೇಂಟೆಡ್ ಇದೆ. ಇದು ಬಂದು 4,35,000ಗೆ ಫೈನಲ್ ಮಾಡ್ಕೊಡ್ತೀನಿ. 85,000 ಡೌನ್ ಪೇಮೆಂಟ್ ತಗೊಳ್ಳಿ ಸರ್. ಓಕೆ. 85,000 ಡೌನ್ ಪೇಮೆಂಟಲ್ಲಿ ಅದರಲ್ಲೂ ಕೂಡ ಸ್ವಿಫ್ಟ್ ಪೆಟ್ರೋಲ್ ವೇರಿಯಂಟ್ ಸರ್? VDI ಸರ್. ಡೀಸೆಲ್ VDI ಸರ್. ಓಕೆ. ಆರಾಮಾಗಿ 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲೂ ಕೂಡ ಡೀಸೆಲ್ ವೆಹಿಕಲ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥದ್ದು. ಬೇಕು ಅನ್ನೋರು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಅದು ಬಿಟ್ಟು ಸೊ ನೀವು ನೋಡ್ತಾ ಬೋದು ಇಲ್ಲಿ ಫುಲ್ ಏನು ನೋಡ್ತಾ ಇದ್ರೆ ಇವೆಲ್ಲನೂ ಕೂಡ ಮಾರುತಿ ಗಾಡಿಗಳು. 3 ಗಾಡಿ ಇದೆ. ಸಿಲ್ವರ್ ಬೇಕಾ, ಗ್ರೇ ಬೇಕಾ, ವೈಟ್ ಬೇಕಾ? 3 ಗಾಡಿ ಪೆಟ್ರೋಲ್ ಇದೆ ಸರ್. 3 ಗಾಡಿ K series ಇಂಜಿನ್.
ಓಕೆ, ಅದು ಕೂಡ ರಿಡ್ಜು. ಹೌದು ಸರ್. ಬರೀ ಆಲ್ಟೋ ಮಾತ್ರ ಅಲ್ಲ, ನಿಮಗೆ ಹ್ಯುಂಡೈ ಇಯೋನು ಕೂಡ 18-20+ ಮೈಲೇಜ್ ಬರುವಂಥ ವೆಹಿಕಲ್. ಸೊ ಅಂತ ಇಯೋನು ಕೂಡ ಇವ್ರ ಹತ್ರ ಇರುತ್ತೆ. ಡೀಟೇಲ್ಸ್ ಸರ್ ಇದು ಸರ್ 2013 ಡಿಸೆಂಬರ್ ಗಾಡಿ, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬರೀ 1,95,000 ಕೊಡ್ತೀನಿ ಸರ್. ಬರೀ 75,000 ಡೌನ್ ಪೇಮೆಂಟ್ ತಗೊಂಡು ಸರ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 1,95,000ಕ್ಕೆ ಅದರಲ್ಲೂ ಕೂಡ 75,000 ಡೌನ್ ಪೇಮೆಂಟಲ್ಲಿ ಹ್ಯುಂಡೈ ಇಯೋನು ಕೂಡ ಸಿಗುತ್ತೆ. ನೆಕ್ಸ್ಟ್ ಸರ್ ಸೆಲೆರಿ ಆಟೋಮೆಟಿಕ್ ಇದೆ, ವೆರಿ ವೆಲ್ ಮೇಂಟೈನ್ ಇದೆ, 50,000 ಶೋರೂಮ್ ಟ್ರ್ಯಾಕ್ ಇದೆ. ನೀವು ಕಿಲೋಮೀಟರ್ ಜಿನಿಯನ್ ಇದೆ ತಗೊಳ್ಳಿ, ಶೋರೂಮ್ ಅಲ್ಲಿ ಚೆಕ್ ಮಾಡಿ ತಗೊಳ್ಳಿ ಸರ್. 17 ಮಾಡಲು, ಸೆಕೆಂಡ್ ಓನರ್, ಆಟೋಮೆಟಿಕ್. ಇದು ಬಂದು 3,60,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಬರೀ 60,000 ಡೌನ್ ಪೇಮೆಂಟ್ ಇದೆ ಸರ್, 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಅದು ಕೂಡ ಆಟೋಮೆಟಿಕ್ ವೇರಿಯಂಟ್. ಈ ಟ್ರಾಫಿಕ್ ಅಲ್ಲಿ ಸರ್ ನಾವೆಲ್ಲ ಗೇರಲ್ಲಿ ಹಾಕೊಂಡು ಓಡಾಡಕ್ಕಾಗಲ್ಲ ಸರ್. ಒಳ್ಳೆ ಪೀಸ್ಫುಲ್ ಆಗಿ ಓಡಾಡಬೇಕು ಅನ್ನೋರಿಗೆ ಸೆಲೆರಿಯೋ ಕೂಡ ಆಟೋಮೆಟಿಕ್ 60,000 ಡೌನ್ ಪೇಮೆಂಟ್ ಅಲ್ಲಿ. ಈ ಆಲ್ಟೋ ಸರ್ 2011 ಮಾಡಲು, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಸೂರೆನ್ಸ್, ಸಿಂಗಲ್ ಓನರ್ ಗಾಡಿ ಸರ್. 2,10,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಟ್ರಿನಿಟಿ ಕಾರ್ಸ್ ಬನ್ನಿ ಸರ್, 2,10,000ಕ್ಕೆ. ನೆಕ್ಸ್ಟ್ ಸರ್ ಆಲ್ಟೋ, ಈ ಆಲ್ಟೋ ವೈಟ್ ಕಲರ್. ಸಿಲ್ವರ್ ಬೇಡವಾ, ವೈಟ್ ಇದೆ ನೋಡಿ. 2008 ಮಾಡಲು, ಎಫ್ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಸೆಕೆಂಡ್ ಓನರ್ ಆಗಿದೆ. 1,40,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಟ್ರಿನಿಟಿ ಕಾರ್ಸ್ ಬನ್ನಿ ಸರ್, 1,40,000ಕ್ಕೆ ಆಲ್ಟೋ, ಅದು ಕೂಡ ವೈಟ್ ಕಲರು. ಓಕೆ, ಮತ್ತೊಂದು ಸರ್ ಸಿಲ್ವರ್ ಕಲರು. ಇದು 2008 ಮಾಡಲು, ಇದು ಸಹ ಎಫ್ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. AC, ಪವರ್ ಸ್ಟೇರಿಂಗ್, ರಿವರ್ಸ್ ಕ್ಯಾಮ್ರಾ, ಸೆಂಟ್ರಲ್ ಲಾಕ್ ಎಲ್ಲ ಇದೆ. ಬರೀ 1,30,000 ಕೊಡ್ತೀನಿ. ಟ್ರಿನಿಟಿ ಕಾರ್ಸ್ ಬನ್ನಿ ಸರ್, 1,30,000ಕ್ಕೆ. ಓಕೆ, 1,30,000ಕ್ಕೆ ಅಂದರೆ ಲೋ ಬಜೆಟಲ್ಲಿ ಆಲ್ಟೋಗಳು ಹುಡುಕ್ತಾ ಇದ್ದಾರೆ. ಅದರಲ್ಲೂ ಕೂಡ ಎಕ್ಸಲೆಂಟ್ ಕಂಡೀಷನ್ ಬೇಕು ಅನ್ನೋರಿಗೆ ವೈಟ್ ಇರುತ್ತೆ, ಸಿಲ್ವರ್ ಇರುತ್ತೆ. ನೆಕ್ಸ್ಟ್ ಮೆರೂನ್ ಕಲರ್ ಹೇಳಿ ಸರ್. ಆಲ್ಟೋ K10 2012 ಮಾಡಲು, VXI, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ. AC, ಪವರ್ ಸ್ಟೇರಿಂಗ್ ಇದೆ, ವೆರಿ ವೆಲ್ ಮೇಂಟೈನ್ ಇದೆ. ಇದು ಬಂದು 2,15,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಟ್ರಿನಿಟಿ ಕಾರ್ಸ್ ಬನ್ನಿ, ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡ್ತಾಳಿ ಸರ್, ನಿಮ್ ದುಡ್ಡು ಮೋಸ ಆಗಬಾರ್ದು ಸರ್. ಓಕೆ, ಸೊ ನೋಡಿದ್ರಲ್ಲ, ಆರೆಂಜ್ ಕಲರ್ ಬೇಕಾ, ಗ್ರೇ ಕಲರ್ ಬೇಕಾ, ಇಲ್ಲ ಸಿಲ್ವರ್ ಕಲರ್ ಬೇಕಾ, ಇಲ್ಲ ವೈಟ್ ಕಲರ್ ಬೇಕಾ, ಪ್ರತಿಯೊಂದು ಕೂಡ ಇರುವಂಥದ್ದು. ಯಾವ ಕಲರ್ ಆಲ್ಟೋ ಬೇಕಾದ್ರೂ ಕೂಡ ನಿಮಗೆ ಟ್ರಿನಿಟಿ ಕಾರ್ಸ್ ಅಂತೂ ಸಿಗುತ್ತೆ ಯಾವಾಗಲೂ. ನೆಕ್ಸ್ಟ್ ಸರ್ 2012 ಮಾಡಲು, I20 ಆಸ್ತಾ, ಡ್ಯುವೆಲ್ ಏರ್ ಬ್ಯಾಗು, ABS, ಲೆದರ್ ಸೀಟ್ ಕವರು, ಸೆಂಟ್ರಲ್ ಲಾಕು, ಹೊಸ ಟೈರು ವಿತ್ ಸರ್ವಿಸ್ ಆಗಿದೆ ಸರ್. ವೆರಿ ವೆರಿ ವೆಲ್ ಮೇಂಟೈನ್ ಇದೆ. ಬರೀ 2,40,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಅದು ಕೂಡ ಹ್ಯುಂಡೈ I10 ಅಂದರೆ ನಿಮಗೆ ಗಾಡಿ ಸರ್ ಇದು. ಹೌದು, ಕಪಾಟು ಇಂಜಿನ್ ಜೊತೆ ಬರುವಂಥದ್ದು. ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ABS, ಏರ್ ಬ್ಯಾಗ್ ಟಾಪ್ ಮಾಡಲು ಸರ್ ಇದು. ಓಕೆ, ನೆಕ್ಸ್ಟ್ ಸರ್ ಡಿಸೈರು ಸರ್. ಡಿಸೈರ್ ಎಲ್ಲರೂ ಕೇಳುವಂಥ ಗಾಡಿ, ಅದು ಕೂಡ ಪೆಟ್ರೋಲ್ VXI ವೇರಿಯಂಟು. 2016 ಮಾಡಲು, ಇದು ಡ್ಯುವೆಲ್ ಏರ್ ಬ್ಯಾಗು, ABS, ಲೆದರ್ ಸೀಟ್ ಕವರು, ಸೆಂಟ್ರಲ್ ಲಾಕು, ಸಿಸ್ಟಮ್ ಎಲ್ಲ ಇದೆ. ಬರೀ 44,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. 4,65,000 ಹೇಳ್ತಾರೆ. ಒಂದು 4,50,000ಕ್ಕೆ ವಿತ್ ಇನ್ಸೂರೆನ್ಸ್ ಕಟ್ಕೊಡ್ತೀನಿ ಸರ್ ಇದಕ್ಕೆ. ಓಕೆ, 4,50,000ಕ್ಕೆ ವಿತ್ ಇನ್ಸೂರೆನ್ಸ್ ಸರ್. ಇದಕ್ಕೆ ಸರ್ 50,000 ಡೌನ್ ಪೇಮೆಂಟ್ ತಗೊಳ್ಳಿ ಸರ್, ಮಿಕ್ಕಿ ಲೋನ್ ಮಾಡ್ಕೊಂಡು ವಿತ್ ಸಿಬಿಲ್ ಚೆನ್ನಾಗಿರ್ಬೇಕು ಸರ್. ಓಕೆ, 50,000 ಡೌನ್ ಪೇಮೆಂಟಲ್ಲಿ ನಿಮಗೆ ಡಿಸೈರ್ ಕೂಡ ಸಿಗುತ್ತೆ. ಒಂದು ವೇಳೆ ನೀವು ಹತ್ರ ಸರ್ ಆಲ್ಟೋ ನಾವೆಲ್ಲ IT ಇದೀವಿ ಸರ್, ಆಲ್ಟೋ ನಮ್ಗೆ ಆಗೋದಿಲ್ಲ, ನಮಗೆ ಒಳ್ಳೆ IT ಕಂಫರ್ಟಬಲ್ ವೆಹಿಕಲ್ ಬೇಕು ಅಂದರೆ, ಸೊ ನೀವು ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ರಿಡ್ಜ್ ಇರುತ್ತೆ. ಅದರಲ್ಲೂ ಕೂಡ ಒಂದಲ್ಲ ಎರಡಲ್ಲ 3 ಗಾಡಿಗಳಿರುತ್ತೆ. 3 ಕಲರಲ್ಲೂ ಕೂಡ ಇರುತ್ತೆ. ವೈಟ್ ಬೇಕಾ, ಗ್ರೇ ಬೇಕಾ, ಸಿಲ್ವರ್ ಬೇಕಾ, ನೀವು ತೊಗೋಬೋದು. ಅದ್ರಲ್ಲಿ ಫಸ್ಟ್ ಒಂದು ವೈಟ್ ಕಲರ್ K04 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ VXI ಅಂದರೆ ಪೆಟ್ರೋಲ್ ಮಿಡ್ ವೇರಿಯಂಟು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥ ಗಾಡಿ. ಡೀಟೇಲ್ಸ್ ಸರ್ ಇದು ಸರ್ 2016 ಮಾಡಲು, ರಿಡ್ಜು, VXI, AC, ಪವರ್ ಸ್ಟೇರಿಂಗ್ ಎಲ್ಲ ಇದೆ. ಇದು ಬಂದು 4,15,000 ಹೇಳ್ತಾರೆ. 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 16 ಮಾಡಲು, ರಿಡ್ಜು, ಪೆಟ್ರೋಲು. ಒಂದು 75,000 ಡೌನ್ ಪೇಮೆಂಟ್ ತಗೊಂಡು ಸರ್, ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 75,000 ಡೌನ್ ಪೇಮೆಂಟಲ್ಲಿ. ಓಕೆ, ನೆಕ್ಸ್ಟ್ ಸರ್ ಈ ರಿಡ್ಜು ZXI, ಅದು ಕೂಡ ಫುಲ್ಲಿ ಟಾಪ್ ಎಂಡ್ ಸರ್. 2010 ಮಾಡಲು, 57,000 ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಅಲ್ಲಿ ತಗೋ ಚೆಕ್ ಮಾಡಿಸ್ಕೋಬಹುದು. ಸೆಕೆಂಡ್ ಓನರು, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಸೂರೆನ್ಸ್ ಇದೆ. ಡ್ಯುವೆಲ್ ಏರ್ ಬ್ಯಾಗು, ABS, ಮ್ಯಾಗ್ ವಿಲ್ಲು, ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಸರ್. 2,65,000ಕ್ಕೆ ವಿತ್ FC ಮಾಡಿದ್ದಾರೆ ಸರ್ ಮೊನ್ನೆ. 2,65,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 2,65,000ಗೆ ಅಂದರೆ ನಿಮಗೆ ಮಾಡಲ್ ವೆಹಿಕಲ್ ಬೇಕಾ, ಇಲ್ಲ ಲೋ ಪ್ರೈಸಲ್ಲಿ ನಿಮಗೆ ಲೋ ಮಾಡಲ್ ಬೇಕಾ, ಎರಡು ಕೂಡ ಆಪ್ಷನ್ ಇರುತ್ತೆ. ಇದು ಸರ್ ರಿಡ್ಜ್ VXI ಸರ್. ಇದು 2014 3 ಗಾಡಿ ನೋಡಿ ಸರ್. 3 ಗಾಡಿನೂ ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ರೆಕಾರ್ಡ್ ಇದೆ ಸರ್. ಇದು 2014 ಮಾಡಲು, ಬರೀ 46,000 ಶೋರೂಮ್ ಟ್ರ್ಯಾಕ್ ಇದೆ. ಸೆಕೆಂಡ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. 3,60,000 ಹೇಳ್ತಾರೆ. ಫೈನಲ್ 3,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. 80,000 ಡೌನ್ ಪೇಮೆಂಟ್ ತಗೊಂಡು ಸರ್. ಟ್ರಿನಿಟಿ ಕಾರ್ಸ್ ಬನ್ನಿ ಸರ್. ಓಕೆ, 80,000 ಡೌನ್ ಪೇಮೆಂಟಲ್ಲಿ ನೀವು ಆ ರಿಡ್ಜು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಒಂದು ವೇಳೆ ಸರ್ ನಮಗೆ ರಿಡ್ಜ್ ಬೇಡ ಸರ್, ನಮಗೆ ಸ್ವಿಫ್ಟೇ ಬೇಕು, ಅದರಲ್ಲೂ ಕೂಡ ನ್ಯೂ ಶೇಪ್ ಬೇಕು ಅಂದರೆ ವಿತ್ ಸ್ಪಾಯ್ಲರ್ ಇರುವಂಥದ್ದು. ಸೊ ನೀವು ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ರಿಡ್ಜು ನ್ಯೂ ಶೇಪು. ಡೀಟೇಲ್ ಸರ್ ಇದು ಸರ್. 2018 ಮಾಡಲು, ಸ್ವಿಫ್ಟು. ಇದು ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಸಿಂಗಲ್ ಓನರ್ ಗಾಡಿ. 5,15,000 ಹೇಳ್ತಾರೆ. 4,95,000 ಫೈನಲ್ ಮಾಡ್ಕೊಡ್ತೀನಿ. 75,000 ಡೌನ್ ಪೇಮೆಂಟ್ ಸರ್, ವಿತ್ ಶೋರೂಮ್ ರೆಕಾರ್ಡ್ ಇದೆ ಸರ್. ಓಕೆ, 75,000 ಡೌನ್ ಪೇಮೆಂಟಲ್ಲಿ ನಿಮಗೆ ಸ್ವಿಫ್ಟು ಕೂಡ ಸಿಗುವಂಥದ್ದು. ಸೊ ನೆಕ್ಸ್ಟ್ ಸರ್ ಬನ್ನಿ ಈ ಗಾಡಿ ಡೀಟೇಲ್ ಕೊಡೋಣ. I20
ಸರ್ i20 2011 ಮಾಡಲು ಸ್ಪೋರ್ಟ್ಸು, ಇದು ಸುಧಾ ಫ್ರೆಶ್ FC ಪ್ಲಸ್ ಇನ್ಸೂರೆನ್ಸ್ ಆಗಿದೆ, ಸಿಂಗಲ್ ಏರ್ ಬ್ಯಾಗು, ಮ್ಯಾಗ್ ವೀಲು ಎಲ್ಲ ಇದೆ. ಇದು ಬಂದು 2,45,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಓಕೆ 2,45,000ಗೆ. ಒಂದು ವೇಳೆ i20 ಬೇಡ ನನಗೆ ನೀವು ಹೊಸ ಮಾಡಲ್ ಬೇಕು ಅಂದರೆ ಸರ್ 2016 ಮಾಡಲು i20 ಸ್ಪೋರ್ಟ್ಸು ಡೀಸೆಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ, AC ಪವರ್ ಸ್ಟೇರಿಂಗ್, ಸಿಂಗಲ್ ಏರ್ ಬ್ಯಾಗು, ABS ಎಲ್ಲ ಇದೆ. ಇದು ಬಂದು 4,95,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 90,000 ಡೌನ್ ಪೇಮೆಂಟ್ ತಗೊಂಡು ಸರ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ನಿಮಗೆ ಲೋ ಮಾಡಲಲ್ಲಿ ಬೇಕಾ ಇಲ್ಲಾಂದರೆ ನಿಮಗೆ ಮಿಡ್ ಮಾಡಲಲ್ಲಿ ಬೇಕಾ, ಎರಡು ಕೂಡ ಸಿಗುತ್ತೆ. ಸ್ಯಾಂಟ್ರೋ ಬೇಕು ಅನ್ನೋರಿಗೆ ಅದು ಕೂಡ ಸ್ಯಾಂಟ್ರೋ ಕೂಡ ಇರುತ್ತೆ. ನೀವು ನೋಡ್ತಾ ಬಂದು GLS ಸ್ಯಾಂಟ್ರೋ, ಹೇಳಿ ಸರ್ ಡೀಟೇಲ್. ಸರ್ 2010 ಮಾಡಲು ಸ್ಯಾಂಟ್ರೋ GLS, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬರೀ 1,65,000ಕ್ಕೆ 2010 ಮಾಡಲು ಸ್ಯಾಂಟ್ರೋ ಕೊಡ್ತೀನಿ ಸರ್. 1,65,000ಕ್ಕೆ. ಹೌದು ಸರ್. ಮತ್ತೊಂದು ಸ್ಯಾಂಟ್ರೋ ಸರ್. ಸರ್ 2010 ಮಾಡಲು ಸೆಕೆಂಡ್ ಓನರ್ ಆಗಿದೆ, ಇದು ಸುಧಾ ಬಿಸ್ಟೋ 4 ಹೊಸ ಟೈರ್ ಇದೆ, AC ಪವರ್ ಸ್ಟೇರಿಂಗ್ ಇದೆ. ಇದು ಬಂದು ನಿಮಗೆ 1,75,000ಗೆ ಸ್ಯಾಂಟ್ರೋ ಜಿಂಗು 10 ಮಾಡಲು ಕೊಡ್ತೀನಿ ಸರ್. ಓಕೆ, ಒಂದು ವೇಳೆ ಕ್ರೆಟಾ ಬೇಕು ಅಂದ್ರೆ ಸರ್ ರೆಡ್ ನೋಡಿ, i20 ರೆಡ್, ಸ್ಯಾಂಟ್ರೋ ರೆಡ್, ಕ್ರೆಟಾ ರೆಡ್. 2018 ಮಾಡಲು SX ಡೀಸೆಲ್, ಸಿಂಗಲ್ ಓನರು, ಶೋರೂಮ್ ಟ್ರ್ಯಾಕ್ ಇರೋ ಗಾಡಿ. ಬರೀ 9 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 1.25 ಲಕ್ಷ ಡೌನ್ ಪೇಮೆಂಟ್ ಕೊಡಿ ಸರ್. ಓಕೆ, 1,25,000 ಡೌನ್ ಪೇಮೆಂಟಲ್ಲಿ ನಿಮಗೆ ಕ್ರೆಟಾ ಡೀಸೆಲ್ ಸಿಗುವಂಥದ್ದು, ಅದು ಕೂಡ ಬ್ಯಾಕ್ ವೈಫರ್, ಡಿಫಾಗರ್, ಅಲವೆಲ್ಸ್, ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಇರುವಂಥ ಗಾಡಿ. ಸೊ ಬೇಕಾದ್ರೆ ನೀವು ಅದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಇಲ್ಲ ನೀವೇನಾದ್ರೂ i10 ನೋಡ್ತಾ ಇದ್ರೆ ಅದು ಕೂಡ ಅವೈಲಬಿಲಿಟಿ ಇರುತ್ತೆ. i10 ಡೀಟೇಲ್ಸ್ ಸರ್ 2009 ಮಾಡಲು i10 ಮ್ಯಾಗ್ನಾ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದು ಬಂದು ಬರೀ 1,75,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಟ್ರಿನಿಟಿ ಕಾರ್ಸ್ ಬನ್ನಿ ಸರ್. ಓಕೆ, ನೆಕ್ಸ್ಟ್ ಸರ್ ಇದು i20 ಸರ್ 2021 ಮಾಡಲು i20 ಸ್ಪೋರ್ಟ್ಸು, 56,000 ಶೋರೂಮ್ ಟ್ರಾಕ್ ಇದೆ, ಸಿಂಗಲ್ ಓನರ್ ಗಾಡಿ, ವೆರಿ ವೆಲ್ ಮೇಂಟೆಡ್ ಇದೆ ಸರ್. 6,85,000 ಹೇಳ್ತಾರೆ, 6,50,000 ಫೈನಲ್ ಮಾಡ್ಕೊಡ್ತೀನಿ. 75,000 ಡೌನ್ ಪೇಮೆಂಟ್ ತಗೊಂಡಿ ಸರ್ ಸಾಕು. 75,000 ಡೌನ್ ಪೇಮೆಂಟಲ್ಲಿ i20 ಕೂಡ ಸಿಗುವಂಥದ್ದು. ಸೊ ನೀವು ನೋಡಿದಲ್ಲ, ಹ್ಯುಂಡೈಲು ಕೂಡ ಸ್ಯಾಂಟ್ರೋ ಇರುತ್ತೆ, ಕ್ರೆಟಾ ಇರುತ್ತೆ, i10, i20 ಈಗ ಪ್ರತಿಯೊಂದು ಕೂಡ ಇರುತ್ತೆ. ಮಾರುತಿ ಸುಜುಕಿಲಂತೂ ಪ್ರತಿಯೊಂದು ಕೂಡ ಇಲ್ಲಿ ಗಾಡಿಗಳು ಸಿಗುತ್ತೆ, ಯಾವ್ದು ಬೇಕಾದ್ರೂ ವಿಸಿಟ್ ಮಾಡ್ಬೋದು. ಇನ್ನು ಔಟ್ಸೈಡ್ ಕೂಡ ತುಂಬ ಗಾಡಿಗಳಿದೆ, ಬನ್ನಿ ಅದ್ರದ್ದು ಕೂಡ ಡೀಟೇಲ್ ತಿಳಿಸ್ಕೊಡ್ತೀನಿ. ಮಾರುತಿ ಸುಜುಕಿ ಬ್ರೆಜಾ. ಸೊ ನೀವು ನೋಡ್ತಾ ಹೋಗೋದು KF42 ಅಂದರೆ ರಾಮನಗರ್ ರಿಜಿಸ್ಟರ್ಡ್ ವೆಹಿಕಲ್. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ, ಡೀಸೆಲ್ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುವಂಥದ್ದು. ನಿಮಗೆ ಏರ್ ಬ್ಯಾಗ್, ABS ಕೂಡ ಬರುತ್ತೆ. ಮೈಲೇಜ್ 18-20+ ಅಂತ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದು. ಸರ್ 2017 ಮಾಡಲು ಸಿಂಗಲ್ ಅನ್ನೋದು ಶೋರೂಮ್ ಟ್ರಾಕ್ ಇದೆ ಸರ್. VDI ಆಪ್ಷನಲ್ ಸರ್, ಡ್ಯುವೆಲ್ ಏರ್ ಬ್ಯಾಗು, ಬ್ಲ್ಯಾಕ್ ಟಾಪ್ ಬರುತ್ತೆ, ABS ಎಲ್ಲ ಇದೆ, ವೆರಿ ವೆಲ್ ಮೇಂಟೆಡ್ ಇದೆ ಸರ್. ಬಜಾರಲ್ಲಿ 6.25 ಲಕ್ಷ ಇದೆ ಸರ್. ಬರೀ 6.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ತಗೊಳ್ಳಿ ಸರ್. ಓಕೆ, 6.5 ಲಕ್ಷಕ್ಕೆ ನಿಮಗೆ ಮಾರುತಿ ಸುಜುಕಿ ಬ್ರೆಜಾ ಕೂಡ ಸಿಗುವಂಥದ್ದು, ಅದು ಕೂಡ ಡೀಸೆಲ್ ವೇರಿಯಂಟು, ಅಂದರೆ ಕಡಿಮೆ ಡೌನ್ ಪೇಮೆಂಟಲ್ಲಿ 1-1.5 ಲಕ್ಷ ಡೌನ್ ಪೇಮೆಂಟಲ್ಲಿ. ಸೊ ನಿಮಗೆ ಈ ಗಾಡಿ ಕೂಡ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದು. i20 ಸರ್. ಸರ್ 2017 ಮಾಡಲು i20 ಆಕ್ಟಿವಾ SX ಟಾಪ್ ಎಂಡ್ ಮಾಡಲು, 72,000 ಶೋರೂಮ್ ಟ್ರಾಕ್ ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಡ್ಯುವೆಲ್ ಏರ್ ಬ್ಯಾಗು, ABS, ಲೆದರ್ ಸೀಟ್ ಕವರು, ಸೆಂಟ್ರಲ್ ಲಾಕು, ವೆರಿ ವೆಲ್ ಮೇಂಟೆಡ್ ಇದೆ ಸರ್. 4,95,000 ಹೇಳ್ತಾರೆ, 4,70,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 70,000 ಡೌನ್ ಪೇಮೆಂಟ್ ತಗೊಳ್ಳಿ ಸರ್. ಓಕೆ, 4,70,000ಕ್ಕೆ. ಸೊ ನಿಮಗೆ ನ್ಯೂ ಶೇಪ್ i20 ಕೂಡ ಸಿಗುವಂಥದ್ದು, ಅದು ಕೂಡ 70,000 ಡೌನ್ ಪೇಮೆಂಟಲ್ಲಿ. ನೆಕ್ಸ್ಟ್ ಮಾರ್ಕೆಟಲ್ಲಿ ಪ್ರತಿಯೊಬ್ಬರು ಕೇಳುವಂಥ ಗಾಡಿ ಮಾರುತಿ ಸುಜುಕಿ ಎರ್ಟಿಗಾ, ಅದು ಕೂಡ KA05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್. ಡೀಟೇಲ್ 2012 ಮಾಡಲು, ಇದು ಸುಧಾ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಟ್ರಿನಿಟಿ ಕಾರ್ಸಲ್ಲಿ 99% ಶೋರೂಮ್ ಹಿಸ್ಟ್ರಿ ಇದೆ ಸರ್. ಇದು ಸುಧಾ 2012 ಮಾಡಲು, ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದು ಬಂದು 4,70,000 ಹೇಳ್ತಾರೆ, 4,45,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 4,45,000ಕ್ಕೆ. ಹೌದು ಸರ್. ಓಕೆ, ಸೊ ನೋಡಿದ್ರಲ್ಲ, ಎರ್ಟಿಗಾ ಬೇಕಾದ್ರೆ ಎರ್ಟಿಗಾ ಕೂಡ ಪರ್ಚೇಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು i20 ಇರುತ್ತೆ, ಅದು ಕೂಡ ನೀವು ನೋಡ್ತಾ ಹೋಗೋದು ಕ್ಲಾಸ್ ಕಂಡೀಷನ್ ಇರುವಂಥದ್ದು, ಬ್ಲೂ ಕಲರ್ ಗಾಡಿ ಇದು, ಬಟ್ ನಿಮ್ಗೆ ಒಳಗಡೆ ಬ್ಲ್ಯಾಕ್ ಥರ ಕಾಣಿಸ್ತಾ ಇರುತ್ತೆ. ಡೀಟೇಲ್ ಸರ್ ಇದು. ಸರ್ 2022 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಆಸ್ತಾ ಟಾಪ್ ಎಂಡ್ ಮಾಡಲು ಸರ್. 7,15,000 ಹೇಳ್ತಾರೆ, 6,95,000 ಫೈನಲ್ ಮಾಡ್ಕೊಡ್ತೀನಿ. 95,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್. ಓಕೆ, 95,000 ಡೌನ್ ಪೇಮೆಂಟಲ್ಲಿ ಈ i20 ಕೂಡ ಸಿಗುವಂಥದ್ದು. ಸೊ ನೀವು ನೋಡ್ತಾ ಹೋಗೋದು ಇದರಲ್ಲಿ ಡೈಮಂಡ್ ಕಟ್, ಅಲವೆಲ್ಸ್, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಫೀಚರ್ ಇರುವಂಥದ್ದು ಸರ್. ಓಕೆ, ಟಾಪ್ ಎಂಡ್ ನಿಮಗೆ ವಿತ್ ಪುಷ್ ಸ್ಟಾರ್ಟ್ ಬಟನ್ ಕೂಡ ಇರುತ್ತೆ. ಸೊ ಬೇಕು ಅನ್ನೋರು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಮಾರುತಿ ಸುಜುಕಿ ZN ಸ್ಟಿಲೋ. ಸೊ ನೀವು ನೋಡ್ತಾ ಹೋಗೋದು ಗಾಡಿ ಯಾವ ರೀತಿ ಕಂಡೀಷನ್ ಇರುತ್ತೆ ಅಂತ. ಇದು ಬಂದು ನಿಮಗೆ LXA ವೇರಿಯಂಟ್, KA51 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಡೀಟೇಲ್ ಸರ್. ಸರ್ 2007 ಮಾಡಲು LXA ZN ಸ್ಟಿಲೋ, ಸೆಕೆಂಡ್ ಓನರ್ ಆಗಿದೆ, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಬರೀ 1,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,25,000 ಅಂದರೆ 1,25,000 ಈ ZN ಸ್ಟಿಲೋ ಕೂಡ ಸಿಗುತ್ತೆ. ಒಂದಲ್ಲಿ ನೀವು ಏನಾದರೂ ಚೆವ್ರೆಟ್ ಬೀಟ್ ಹುಡುಕ್ತಾ ಇದ್ರೆ, ಸೊ ನೀವು ನೋಡ್ತಾ ಹೋಗೋದು ವೈಟ್ ಕಲರ್ ಒಂದು ಚೆವ್ರೆಟ್ ಬೀಟ್ ಇರುತ್ತೆ. ಅದರಲ್ಲೂ ಕೂಡ ಇದು ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ ಅಂದರೆ LT ವೇರಿಯಂಟ್, ಬ್ಯಾಕ್ ವೈಫರ್, ಡಿಫಾಗರ್, ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಬರುವಂಥದ್ದು. ಡೀಟೇಲ್ ಸರ್ ಇದು. ಸರ್ 2011 ಮಾಡಲು B2 LT,
ಇದು ಬಂದು 3ನೇ ಓನರ್ ಏನೋ ಆಗಿದೆ. ಇದು ಬಂದು 1,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,50,000 ಅಂದರೆ 1.5 ಲಕ್ಷಕ್ಕೆ ನಿಮಗೆ ಬೀಟು ಕೂಡ ಸಿಗುತ್ತೆ. ಈ ಸ್ವಿಫ್ಟು ಸರ್ 2007 ಮಾಡಲು ಸ್ವಿಫ್ಟ್ VX FC ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಬರೀ 1,95,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಟ್ರಿನಿಟಿ ಕಾರ್ಸ್ ಬನ್ನಿ ಸರ್. ಓಕೆ, 1,95,000 ಸರ್. ಅದು ಕೂಡ ಈ ಸ್ವಿಫ್ಟ್ ನಿಮ್ಗೆ ಸಿಗುವಂಥದ್ದು. ಇದು ಇದೆ ಸರ್ ವ್ಯಾಗನರು. ಇದೆ ಸರ್. ಓಕೆ, ವ್ಯಾಗನರ್ VX ಅಂದರೆ ಟಾಪ್ ಎಂಡು ನೀವು ನೋಡ್ತಾ ಇರ್ಬೋದು ಗಾಡಿ. ಇದ್ರ ಬಗ್ಗೆ ಡೀಟೇಲ್ ಸರ್. 2006 ಮಾಡಲು 5 ವರ್ಷ FC 1 ವರ್ಷ ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ. ಫ್ರೆಶ್ ಆಗಿದೆ. ಬರೀ 1,40,000 ಕೊಡ್ತೀನಿ ಸರ್ ಫೈನಲ್. ಓಕೆ, 1,40,000 1,40,000ಕ್ಕೆ ಅದು ಕೂಡ ಮಾರುತಿ ಸುಜುಕಿ ವ್ಯಾಗನರ್ ಇರೋ ಸರ್. ವೆಂಟೋ ಐಲೈನು ಟಾಪ್ ಎಂಡ್ ಮಾಡಲು ಡೀಸೆಲ್ ಗಾಡಿ ಸರ್. 2011 ಮಾಡಲು ಬರೀ 2,35,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 2,35,000ಗೆ ವೆಂಟೋ. ಓಕೆ, ನೆಕ್ಸ್ಟ್ ಸರ್. 2007 ಮಾಡಲು ಗೆಟ್ಸು FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. 57,000 ಓಡಿದೆ ಸರ್. 1,40,000ಗೆ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,40,000ಕ್ಕೆ ಅದು ಕೂಡ ಹ್ಯುಂಡೈ ಗೆಟ್ಸು. ನ್ಯಾನೋ ಸರ್ 2010 ಮಾಡಲು ನ್ಯಾನೋ ಲೋ ಬಜೆಟಲ್ಲಿ ನಮ್ಮ ಆಫೀಸಲ್ಲಿ ಇರೋದಂದ್ರೆ 85,000ಕ್ಕೆ ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಪ್ಲಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ನ್ಯಾನೋ ಕೊಡ್ತೀನಿ ಸರ್ ಫೈನಲ್. 85,000ಕ್ಕೆ. ಹೌದು ಸರ್. ಓಕೆ, 85,000ಗೆ ನಿಮಗೆ ನ್ಯಾನೋ ಕೂಡ ಸಿಗುತ್ತೆ. ಮೈಲೇಜ್ ಎಲ್ಲ ನಿಮಗೆ ಗೊತ್ತು 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ವೇಳೆ ನೀವೇನಾದರೂ ಮಾಡೆಲ್ ವೆಹಿಕಲ್ ಬ್ರೆಜಾ ಹುಡುಕ್ತಿದ್ರೆ ಅದು ಕೂಡ ಇವತ್ತು ಟ್ರಿನಿಟಿ ಕಾರ್ಸಲ್ಲಿ ಇರುತ್ತೆ. ಅಲೋವಿಲ್ಸ್, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುವಂಥದ್ದು. ಏನು ಸರ್ ಡೀಟೇಲ್ ಇದು? ಸರ್ 2021 ಮಾಡಲು ಮಾರುತಿ ಬ್ರೆಜಾ ಪೆಟ್ರೋಲು ನಿಮಗೆ ಡ್ಯುಯಲ್ ಏರ್ ಬ್ಯಾಗು, ABS, ಮ್ಯಾಗ್ವಿಲ್ ಎಲ್ಲ ಇದೆ ಸರ್. 7,25,000 ಹೇಳ್ತಾರೆ ಸರ್. ಎದುರುಗಡೆ ಬನ್ನಿ ಸರ್. 6,95,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್. ಓಕೆ, ಅದು ಕೂಡ 1 ಲಕ್ಷ ಡೌನ್ ಪೇಮೆಂಟಲ್ಲಿ ಮಾಡೆಲ್ ವೆಹಿಕಲ್ ಸಿಗ್ತಾ ಇರೋಂಥದ್ದು. ಬೇಕಂದ್ರೆ ಬ್ರೆಜಾ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಸರ್. 2012 ಮಾಡಲು ಆಲ್ಟೋ ಅದು I10 ಸ್ಪೋರ್ಟ್ಸು ಆಟೋಮೆಟಿಕ್ ಗಾಡಿ ಸರ್. ಇದು 2,65,000 ಹೇಳ್ತಾರೆ. 2,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಅದು ಕೂಡ AMT ಅಂದರೆ ಆಟೋಮೆಟಿಕ್ ವೇರಿಯಂಟು. ಈಗೋ ಸರ್. ಸರ್ ಈಕೋ ಅದು ಇನ್ನೂ ಪೆಂಡಿಂಗ್ ಇದೆ ಸರ್. ಓಕೆ, ಇದು ಸರ್ ಓಮಿನಿ. ಸರ್ ಓಮಿನಿ 2012 ಮಾಡಲು ನಮ್ಮ ಹಾಸನ್ ಗಾಡಿ. ಇದು ಬಂದು ಸಿಂಗಲ್ ಓನರ್ 8 ಸೀಟರ್ ಗಾಡಿ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಬರೀ 2,20,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 2,20,000ಕ್ಕೆ ಅದು ಕೂಡ ಹಾಸನ್ ರಿಜಿಸ್ಟರ್ಡ್ ಮಾರುತಿ ಸುಜುಕಿ ಓಮಿನಿ. ನೆಕ್ಸ್ಟ್ ಸರ್, ಡೀಸೆಲ್ ವೆಹಿಕಲ್ ಅಡ್ವಾನ್ಸ್ ಆಗಿದೆ ಸರ್ ಇದು. ಓಕೆ, ಇದು ಅಡ್ವಾನ್ಸ್ ಆಗಿದೆಯಾ? ಓಕೆ, ನೆಕ್ಸ್ಟ್ ಸರ್ I20. ಸರ್ 2011 ಮಾಡಲು I20 ಮ್ಯಾಗ್ನಾ ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ. 2,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 2,60,000ಕ್ಕೆ ನಿಮಗೆ I20 ಕೂಡ ಸಿಗುವಂಥದ್ದು. ಇದರಲ್ಲಿ ನಾವೇನು ಕೊಟ್ಟಿದ್ದೀವಿ ಎಲ್ಲನೂ ಎಷ್ಟಾಗುತ್ತೆ ಅಷ್ಟು ಡೀಟೇಲ್ ತಿಳಿಸ್ಕೊಟ್ಟಿದ್ದೀವಿ. ಕೆಲವೊಂದು ಸಲ ಲೋಪದೋಷಗಳಿಂದ ನಾವೇನಾದರೂ ಡೀಟೇಲ್ಸ್ ಮಿಸ್ ಔಟ್ ಮಾಡಿದರೆ ಸೊ ದಯವಿಟ್ಟು ವಿಡಿಯೋ ಮೇಲೆ ಏನು ನಂಬರ್ ಕೊಟ್ಟಿರ್ತೀವಿ ಕರೆ ಮಾಡ್ಬೋದು. ಇಲ್ಲ ಡಿಸ್ಕ್ರಿಪ್ಷನ್ ಪೂರ್ತಿ ಅಡ್ರೆಸ್ ಕೂಡ ಇರುತ್ತೆ. ಬೇಕಾದ್ರೆ ವಿಸಿಟ್ ಕೂಡ ಮಾಡ್ಬೋದು. ನೀವು ಬನ್ನಿ, ಗಾಡಿ ನೋಡಿ, ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ ನಮ್ಮ ಕಡೆಯಿಂದ ಏನು ಬೆಸ್ಟ್ ಪ್ರೈಸ್ ಆಗುತ್ತೋ ಮಾಡ್ಕೊಡ್ತೀವಿ ಸರ್. ಓಕೆ ಸರ್.